ತಾಲೂಕು ವ್ಯಾಪ್ತಿಯ ಮುದುವತ್ತಿ ಗ್ರಾಮದಲ್ಲಿ ಅಶ್ವತ್ಥ ನಾರಾಯಣ ಕಟ್ಟೆಗೆ ಮಂಡಲ ಪೂಜೆ ಕಾರ್ಯಕ್ರಮ ಅಂಗವಾಗಿ ವಿಶೇಷ ಹೂವಿನ ಅಲಂಕಾರ ಮತ್ತು ವಿವಿಧ ಪೂಜೆ ಹಾಗೂ ಗಣಪತಿ ಹೋಮ, ನಾಗದೇವತೆ ಹೋಮ, ಸಂತಾನ ನಾಗದೇವತೆ ಹೋಮ, ಸೀತಾರಾಮ ಸಮೇತ ಆಂಜನೇಯ ಹೋಮ, ಚೌಡೇಶ್ವರಮ್ಮ, ಮಾರಮ್ಮ, ರೇಣುಕಾ ಯಲ್ಲಮ್ಮ ಸೇರಿದಂತೆ ಇತರೆ ಹೋಮಗಳನ್ನು ನಡೆಸಿದರು. ಇನ್ನು ಈ ಪೂಜೆಗೆ ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್, ಡಿಐಜಿ ಅಧಿಕಾರಿಗಳಾದ ದೇವರಾಜ್, ವಕ್ಕಲೇರಿ ರಾಮು, ಗುತ್ತಿಗೆದಾರ ಮಂಜುನಾಥ್ ಸೇರಿದಂತೆ ಇತರರು ಆಗಮಿಸಿ ದೇವರಿಗೆ ಪೂಜೆ ಅರ್ಪಿಸಿ ದೇವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಅರ್ಚಕರಾದ ರಾಧಾಕೃಷ್ಣನ್, ಅರ್ಚಕ ನಂದಗೋಪಿ, ಇಂದುಕುಮಾರ್, ಶ್ರೀಧರ್ ಆಚಾರ್, ಆಲಹಳ್ಳಿ ಕೃಷ್ಣಪ್ಪ ಕುಟುಂಬದವರು ಮತ್ತು ಮುನಿಯಪ್ಪ ಕುಟುಂಬದವರು, ಗೋವಿಂದಪ್ಪ, ಶ್ರೀನಿವಾಸ್ ರಾವ್, ಮಂಜುನಾಥ್ ರಾವ್ ಸೇರಿದಂತೆ ಗ್ರಾಮಸ್ಥರು ಇತರರು ಇದ್ದರು. ಯುನಿತ್ಯಮರ್ಚಿತ ಪದಾಂಬುಜ ಯುಗ್ಮ ವ್ಯಾಮೋ ಇತಸದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೆ ರಾಮಾನುಜಾಯ ನಮಃ. ಹಿರೇಮಗಳೂರು ಶ್ರೀ ಸವ್ಯಸಾಚಿ ಗುರುಭ್ಯೋ ನಮೋ ನಮಃ. ಕಣ್ವ ಪಾರ್ಥ ತಿರುವಡಿಗಳೇ ಶರಣಂ. ಭಗವದ್ಭಕ್ತರೇ, ಮುದುವತ್ತಿ ಎಂಬ ನಮ್ಮ ಸ್ವಗ್ರಾಮ ಕುಗ್ರಾಮ ಬಹಳ ವಿಶೇಷವಾಗಿರತಕ್ಕಂತಹ ಅಂದ ಚಂದದ ಸುಂದರವಾದ ಬಲು ಮುದ್ದಾಗಿರತಕ್ಕಂತಹ ನಮ್ಮ ಮುದುವತ್ತಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರ್ತಕ್ಕಂತಹ ಈ ಒಂದು ತಂಗುದಾಣದ ಹತ್ತಿರ ಏನು ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣನ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ನಡೆದಿತ್ತು. ಅದರ ಸಲುವಾಗಿ ಈ ದಿನ ನಮ್ಮ ಒಂದು ಗ್ರಾಮಸ್ಥರ ಸಹಾಯದೊಂದಿಗೆ ಮತ್ತು ಆಲಹಳ್ಳಿ ಕುಟುಂಬದವರು, ಗೌಡ್ರ ಕುಟುಂಬದವರು, ಚಕ್ಕಪ್ಪನವರು, ಮುನಿಯಪ್ಪನವರ ಕುಟುಂಬದವರಿಂದ ಹಾಗೂ ಎಲ್ಲರ ಸಹಕಾರದಿಂದ ಈ ಒಂದು ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣನ ಒಂದು ರಚ್ಚಕಟ್ಟೆಯನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಒಂದು ಪೂಜಾದಿ ಹೋಮಾದಿಗಳನ್ನೆಲ್ಲವೂ ಸಹ ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು. ಅದರ ಸಲುವಾಗಿ ಈ ದಿನ 48 ದಿನಗಳ ಕಾಲ ವಿಶೇಷವಾಗಿ ಪೂಜಾದಿಗಳನ್ನು ಸಲ್ಲಿಸಿ ಅದರ ಒಂದು ಮಹಾಮಂಡಲಾಭಿಷೇಕ ಪೂಜಾದಿ ಕಾರ್ಯಕ್ರಮಗಳು, ಹೋಮಾದಿ ಕಾರ್ಯಕ್ರಮಗಳೆಲ್ಲವೂ ಸಹ ಈ ದಿನ ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ಎಲ್ಲ ಭಗವದ್ಭಕ್ತರು, ಊರಿನ ಗ್ರಾಮಸ್ಥರೆಲ್ಲರೂ ಸಹ ಬಂದು ಆ ಒಂದು ಭಗವಂತನ ಸೇವೆಯನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ನಮ್ಮ ಹೆಸರು ನಂದಗೋಪಾಲಾಚಾರ್ಯ ಅಂತೇಳಿ, ಇದೇ ಹಳ್ಳಿಯ ಬ್ರಾಹ್ಮಣ ಕುಟುಂಬದವರು. ನಾವು ಈ ಒಂದು ಅನಾದಿ ಕಾಲದಿಂದ ನೆಲೆಸಿರ್ತಕ್ಕಂಥ ಒಂದು ಅಶ್ವತ್ಥನಾರಾಯಣ ಸ್ವಾಮಿ ಶಿಥಿಲಗೊಂಡಿತ್ತು. 1838ರಲ್ಲಿ ಇದನ್ನು ಸ್ಥಾಪನೆ, 37ರಲ್ಲಿ ನಮ್ಮ ಒಂದು ಆಲಹಳ್ಳಿ ಕುಟುಂಬದವರು ಸ್ಥಾಪನೆ ಮಾಡಿದರು. ಅದೀಗ ನಾವೆಲ್ಲರೂ ಮತ್ತು ನಮ್ಮ ಬಂಧು ಮಿತ್ರರು ಹಾಗೂ ಗ್ರಾಮಸ್ಥರು ಹಾಗೂ ಗೌಡ್ರ ಕುಟುಂಬದವರೆಲ್ಲರೂ ಕೂತ್ಕೊಂಡು ಮಾತಾಡಿ ವಿಚಾರ ಮಾಡಿ ಈ ಒಂದು ಅರಳಿ ಕಟ್ಟೆಯನ್ನು ನಾವು ಪುನರ್ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಂತ ಅಂದ್ಕೊಂಡಾಗ ಈ ಒಂದು ಕುಟುಂಬಸ್ಥರು ಹಾಗೂ ಮುನಿಯಪ್ಪನವರು ಎಲ್ಲರೂ ಸೇರಿ ವಿಶೇಷವಾಗಿರ್ತಕ್ಕಂಥ ಒಂದು ಹೊಸ ಒಂದು ಮೂರ್ತಿಯನ್ನು ಮಾಡಿ ಹಾಗೂ ಸಂತಾನನಾಗವನ್ನು ವಿಶೇಷವಾಗಿ ಅಂದರೆ ಗ್ರಾಮಸ್ಥರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ, ಸಂತಾನ ಇಲ್ಲದಿರ್ತಕ್ಕಂಥವ್ರಿಗೆ ಸಂತಾನ ಆಗಲಿ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಯಾಣ ಅಶ್ವತ್ಥನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಆ ಒಂದು ಪ್ರತಿಷ್ಠಾಪನೆಯಾಗಿ 48 ದಿನಗಳ ಕಾಲ ವಿಶೇಷವಾಗಿ ಒಂದು ವಿಜೃಂಭಣೆಯಿಂದ ಪೂಜೆಗಳು ನಡೆದಿದೆ. ಇಂದಿನ ದಿನ ಕೊನೆಯದಾಗಿ 48ನೇ ದಿನ ಆ ಒಂದು ತಕ್ಷಕಿ ವಾಸುಕಿ ಸಮೇತ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿಯ ಮಂಡಲಾಭಿಷೇಕ ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರ ಸಹಾಯದಿಂದ ಹಾಗೂ ಎಲ್ಲ ಬಂಧು ಮಿತ್ರರ ಸಹಾಯದಿಂದ ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂತಹ ಗ್ರಾಮಸ್ಥರ ಎಲ್ಲರಿಗೂ ಸಹ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಸಹ ಆ ಒಂದು ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣ ಹಾಗೂ ಸಂತಾನ ನಾಗ ದೇವತೆಗಳ ಕೃಪಕಟಾಕ್ಷ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತಾರೆ. ಈ ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ಅರ್ಚಕರಾದಂಥ ಗೋಪಿಯವರು ಅವರು ಬಂದು ನಮ್ಮನ್ನು ಇಲ್ಲ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಇದು ಮಾಡಲೇಬೇಕಂತ ಹೇಳಿದ ತಕ್ಷಣ ನಾವು ಅದನ್ನ ಇದು ಮಾಡಿಕೊಂಡು ನಮ್ಮ ಮಾನ್ಯಸ್ಥರೆಲ್ಲ ಸೇರಿಕೊಂಡು ಇದು ವಿಜೃಂಭಣೆಯಿಂದ ನಡೆದಿದೆ. ಇದಕ್ಕೆಲ್ಲ ನಮ್ಮ ಊರಿನ ಗ್ರಾಮಸ್ಥರನ್ನು ಸೇರಿ ಎಲ್ಲ ಇದನ್ನು ಇದು ಮಾಡಿರೋದರಿಂದ ಭಾಳ ಸಂತೋಷವಾಗಿದೆ. ಊರೆಲ್ಲರಿಗೂ ಈ ಕರುಣಿಸಲಿ ಅಂತ ಹೇಳ್ಬಿಟ್ಟು ನಾನು ಶುಭ ಕೋರುತ್ತೇನೆ. ಸರ್, ಇದು ನಮ್ಮ ತಾತನವ್ರ ಕಾಲದಿಂದ ಬಂದಂಥ ಕಟ್ಟಿದ್ದು 1837ರಲ್ಲಿ ನಮ್ಮ ತಾತ ಅವತ್ತು ಅಪ್ಪ ಮುನ್ಕೃಷ್ಣಪ್ಪ ಅಂತವರು ಅಂತ ಸ್ಥಾಪನೆ ಮಾಡಿದರು. ಅದು ಇದುವರೆಗೂ ಶಿಥಿಲವಾಗಿತ್ತು. ಆ ಗೋಕುಂಟೆ ಕೂಡ ಅವರೇ ತೆಗೆದಿದ್ರು.
ಅದು ಈಗ ನಾವು ಇದು ಸ್ವಲ್ಪ ಮುಚ್ಚಿದ್ದು ಅದು ತೆಗಿಬೇಕು ಅಂತ ಹೇಳಿದಾಗ ನಮ್ಮ ಸ್ವಾಮಿಗಳು ಬಂದು ಇದು ಅಶ್ವತ್ಥ ಕಟ್ಟೆ ನಾವು ಮಾಡ್ತೀವಿ, ನಮ್ಮದು ಸಹಾಯ ಇರುತ್ತೆ, ನೀವು ಸಹಾಯ ಮಾಡಿ ಊರ ಹತ್ರ ಎಲ್ಲ ಕೇಳಿಕೊಂಡು ನೀವೇನು ಬೇಕೋ ಮಾಡಿರಿ ಅಂತೇಳಿ ಅವ್ರು ಹೇಳಿದರು. ಇದರಿಂದ ಎಲ್ಲ ನಾವು ಅಶ್ವತ್ಥ ಎಲ್ಲ ರೆಡಿ ಮಾಡಿದ್ವಿ. ಅವರು ದೇವರುಗಳನ್ನ ಇದನ್ನೆಲ್ಲ ತಂದು ಅವ್ರ ಮುಖಾಂತರ ಎಲ್ಲ ಮಾಡಿದ್ವಿ. ಅದಕ್ಕೆ ಮುಂಚಿತವಾಗಿ ನಮ್ಮ MP ಗಳಿದ್ರು, ನಮ್ಮ ಮುನ್ಸ್ವಾಮಿಯವರು, ಅವರು ಬಂದು ಒಂದು ಬೇವಿನ ಗಿಡ ನೆಟ್ಟರು. ಆಮೇಲೆ ಅದಕ್ಕೆ ಒಂಥರ ಕಳೆ ಬಂದ ಮೇಲೆ ಇವರು ಬಂದರು. ಇವರಿಂದ ನಮ್ಮ ಸಹಾಯ ಆಯಿತು. ನಾವು ಮಾಡೋಣ ಅಂತ ಹೇಳಿದಾಗ ನಾವು ಮಾಡ್ತೀವಿ ಅಂತ ಹೇಳಿದಾಗ ನಮ್ಗೆ ಸಹಾಯ ಆಯಿತು. ಅದರಿಂದ ಆಮೇಲೆ ಕುಂಟಿ ತೆಗಿಬೇಕು ಅಂತ ತೆಗೆದ್ವಿ. ಆಮೇಲೆ ಇವತ್ತು ನಾವು MLA MLCಯನ್ನು ದೇವರಾಜ್ ಅವರು ಬಂದರು, ಅವರು ಮೊದಲು ಪೂಜೆ ಮಾಡಿದರು. ಆಮೇಲೆ ಈಗ ಇವರು MLC MLA ಅವರು ಬಂದರು, ಅವರು ಇದಕ್ಕೇನೋ ಸಹಾಯ ಮಾಡ್ತೀವಿ, ನಮ್ಮ ಕಲ್ಯಾಣಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ರೆಡಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಗಿಲ್ ಹಾಕ್ಸ್ತೀವಿ ಸುತ್ತೂ ಅಂತ ನಮ್ಮ MLC ಅವರು ಹೇಳಿದ್ದಾರೆ, MLA ಅವರು. ಅವರಿಂದ ಗ್ರಾಮಸ್ಥರಿಂದ ಎಲ್ಲ ಸಹಾಯ ಆಗಿದ್ದರಿಂದ ಎಲ್ರಿಗೂ ಸುಣಿ ಆಗ್ತಾ ನಾವು ಧನ್ಯವಾದಗಳು.